ವೆಲ್ಕಮ್ ಬ್ಯಾಕ್. ಸಿಕ್ಸ್ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್, ಗಣಿತದಲ್ಲಿ ವಿನ್ಯಾಸಗಳು. ಏನು ಫಸ್ಟ್ ಪ್ಯಾಟರ್ನ್ಸ್ ಇನ್ ನಂಬರ್ಸ್ ಅಂದರೆ ಏನಂದರೆ, ಅ ಪ್ಯಾಟರ್ನ್ ಈಸ್ ನಾಟ್ ಜಸ್ಟ್ ಅ ಲಿಸ್ಟ್ ಆಫ್ ನಂಬರ್ಸ್, ಇಟ್ ಫಾಲೋಸ್ ಅ ಹಿಡನ್ ರೂಲ್. ಅಂದರೆ ಏನು, ಪ್ಯಾಟರ್ನ್ಸ್ ಅಂದ ತಕ್ಷಣ ಸುಮ್ಮನೆ ನಂಬರ್ಸ್ಗಳನ್ನು ಲೈನಲ್ಲಿ ಬರ್ದು ಕೊಡೋದಲ್ಲ, ಅದರಲ್ಲಿ ಒಂದು ರೂಲ್ ಅಪ್ಲೈ ಮಾಡಿರ್ತಾರೆ. ಅದು ಆ್ಯಡ್ ಆಗ್ಬೋದು, ಸಬ್ಟ್ರ್ಯಾಕ್ಟ್ ಆಗ್ಬೋದು, ಮಲ್ಟಿಪ್ಲೈ ಆಗ್ಬೋದು, ಡಿವಿಷನ್ ಆಗ್ಬೋದು, ಸ್ಕಿಪ್ ನಂಬರ್ಸ್ ಆಗ್ಬೋದು. ಆ ರೀತಿ ಒಂದು ರೂಲ್ ಇರುತ್ತೆ ಅಲ್ಲಿ. ಎಕ್ಸಾಂಪಲ್ 2, 4, 6, 8 ಇದರಲ್ಲಿ ಈಚ್ ಟೈಮು +2 ಅನ್ನು ಕೂಡಿಸ್ತಾ ಹೋಗಿದ್ದಾರೆ. ಆವಾಗ ಇದು ಈವನ್ ನಂಬರ್ಸ್ ಸೀರೀಸ್ ಆಗುತ್ತೆ. ಹಾಗಾದರೆ ಯಾವ್ಯಾವ ಸೀರೀಸ್ ಇದ್ದಾವೆ ಈ ಟೆಕ್ಸ್ಟ್ ಬುಕ್ಕಲ್ಲಿ? ಫಸ್ಟ್ ಚಾಪ್ಟ್ರಲ್ಲಿ ಏನೇನು ಸೀರೀಸ್ ಇದೆ ನಂಬರ್ ಸೀಕ್ವೆನ್ಸ್ ನೋಡಿ. ಫಸ್ಟ್ ಎಲ್ಲ ಬರೀ 1, 1, 1 ಎಲ್ಲ ಒಂದುಗಳು ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ಕಾನ್ಸ್ಟಂಟ್. ಬರೀ 1, 1, 1 ಅಂದರೆ ಇದರಲ್ಲಿ ಎಂಥ ಪ್ಯಾಟರ್ನ್ ಇದೆ ಅಂತ ನೀವು ಕೇಳ್ಬೋದು. ಇದರಲ್ಲೂ ಕೂಡ ಪ್ಯಾಟರ್ನ್ ಇದೆ ನೋಡಿ. ಏನಂತಂದರೆ, ಈ 1ಗೆ ಝೀರೋಸನ್ನು ಕೂಡ್ತಾ ಹೋಗಿ, ಈ ಫಸ್ಟ್ 1ಗೆ 0 ಕೂಡಿ 1 ಬರುತ್ತೆ. ನೆಕ್ಸ್ಟ್ ಬಂದಿರೋ ಆನ್ಸರ್ 1, ಅದಕ್ಕೆ ಮತ್ತೆ 0 ಕೂಡಿ ಮತ್ತೆ 1 ಬರುತ್ತೆ. ಈ ರೀತಿ ಇದರಲ್ಲೂ ಒಂದು ಏನಿದೆ, ರೂಲ್ ಇದೆ. ಅಂದರೆ ಎಲ್ಲ ಇವಕ್ಕೆ ಝೀರೋಸನ್ನು ಆ್ಯಡ್ ಮಾಡ್ತಾ ಹೋಗುವಂಥ ರೂಲ್ ಇದೆ. ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ಹೇಳ್ಬೋದು, ದಿಸ್ ಈಸ್ ಕಾನ್ಸ್ಟಂಟ್ ಸೀಕ್ವೆನ್ಸ್ ಬಿಕಾಸ್ ಈಚ್ ಟರ್ಮ್ ಈಸ್ ಸೇಮ್. ಇದಕ್ಕೆ ರೂಲ್ ಏನಂತಂದರೆ an = 1. ನೀವಿಲ್ಲಿ ಎ ಅನ್ನೋದು ಇದು ಎಲ್ಲಿ 1 ಅಂತ ಹಾಕಿದ್ರೆ ಇದನ್ನು ಸೇಮ್ ರಿಪೀಟ್ ನಂಬರೇ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬರುತ್ತೆ ಕೌಂಟಿಂಗ್ ನಂಬರ್ಸ್, ಅಂದರೆ ನ್ಯಾಚುರಲ್ ನಂಬರ್ಸ್ 1, 2, 3, 4, 5, 6 ಅಪ್ ಟು ಇನ್ಫಿನಿಟಿ. ಇಲ್ಲಿ ಈಚ್ ನಂಬರ್ ಈಸ್ ಅಬ್ಟೈನ್ಡ್ ಬೈ ಆ್ಯಡಿಂಗ್ 1 ಟು ದ ಪ್ರೀವಿಯಸ್ ನಂಬರ್. ಅಂದರೆ ಈ ಮೊದಲೇ ನಂಬರಿಗೆ 1 ಸೇರಿಸ್ತಾ ಹೋದಾಗ ನೆಕ್ಸ್ಟ್ ಕಂಟಿನ್ಯೂ ನಂಬರ್ಸ್ ಸಿಗುತ್ತೆ. 1 + 1 2, 2 + 1 3, 3 + 1 4, 4 + 1 5 ಈ ರೀತಿ ಬರ್ತಾ ಹೋಗುತ್ತೆ. ಇದಕ್ಕೆ ರೂಲ್ ಏನು ಅಂತಂದರೆ an = n ಅಂತ ಹೇಳಿ, n ಇದ್ದಲ್ಲಿ 1 ಆಗ್ತಾ ಹೋಗಬೇಕು. ನೆಕ್ಸ್ಟ್ ಬರುತ್ತೆ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದರೆ ಗೊತ್ತಿದೆ, 1 ಇವು ಜನರಲ್ ರೂಲ್ ಏನಂತಂದರೆ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗದೇ ಇರೋ ನಂಬರ್ಸ್ ಎಲ್ಲವಕ್ಕೂ ಆಡ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. 1, 3, 5, 7, 9 ಡ್ಯಾಶ್ ಡ್ಯಾಶ್ ನೋಡಿ. ಈಚ್ ಆಡ್ ನಂಬರ್ ಈಸ್ ಅಬ್ಟೈನ್ಡ್ ಬೈ ಆ್ಯಡಿಂಗ್ 2 ಟು ದ ಪ್ರೀವಿಯಸ್ ನಂಬರ್. ಈಗ 1ಗೆ 2 ಕೂಡಿಸಿ 3 ಬರುತ್ತೆ, 3ಗೆ ಮತ್ತೆ 2 ಆ್ಯಡ್ ಮಾಡಿ 5, 5ಗೆ 2 ಆ್ಯಡ್ ಮಾಡಿ 7, 7ಗೆ 2 ಆ್ಯಡ್ ಮಾಡಿ 9. ಇದಕ್ಕೆ ಜನರಲ್ ರೂಲ್ ಏನಂತಂತಂದರೆ 2n - 1. ಇಲ್ಲಿ n ಇದ್ದಲ್ಲಿ 1 ಹಾಕಿ, 2 1s 2, 2ನಲ್ಲಿ 1 ಹೋದರೆ 1 ಬಂತು. ಇಲ್ಲಿ n ಇದ್ದಲ್ಲಿ 2 ಹಾಕಿದ್ರೆ 2 2s 4, 4ಅಲ್ಲಿ 1 ಕಳೆದ್ರೆ 3, ಸೆಕೆಂಡ್ ಆಡ್ ನಂಬರ್ ಸಿಕ್ತು. ಹೀಗೆ ನಂಬರ್ಸ್ ಚೇಂಜ್ ಮಾಡ್ತಾ ಹೋದಂಗೆ ನಮಗೆ ಆಡ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ಯಾಟರ್ನ್ಸ್ ಯಾವುದು ಅಂತಂದರೆ ಈವನ್ ನಂಬರ್ ಪ್ಯಾಟರ್ನ್. ಈವನ್ ನಂಬರ್ಸ್ ಅಂದರೆ ಏನು, 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುವಂಥ ನಂಬರ್ಸ್ ಎಲ್ಲ ಈವನ್ ನಂಬರ್ಸ್. ಹಾಗಾದರೆ 0 ಕೂಡ ಏನು ಈವನ್ ನಂಬರ್. ಹೇಗೆ 0 2 ಇಂದ ಡಿವೈಡ್ ಆಗುತ್ತೆ? 2 ಟೇಬಲಲ್ಲಿ 0 ಇದೆ, 2 0s 0, 2 1s 2. ನಮ್ಮದು ಟೇಬಲ್ಸ್ ಸ್ಟಾರ್ಟ್ ಆಗೋದು 0 ಇಂದ, ಆದರೆ ನಾವು 2 1s ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆದರೆ 0 ತೊಗೊಂಡಾಗ ನಮಗೆ ಡಿವಿಷನ್ ಮಾಡೋ ಟೈಮಲ್ಲಿ ಈಸಿ ಅನಿಸುತ್ತೆ ಮಕ್ಕಳಿಗೆ. 2 0s 0. ಹಾಗಾಗಿ 0 ಕೂಡ 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 0 ಕೂಡ ಈವನ್ ನಂಬರಲ್ಲಿ ಬರುತ್ತೆ. ಇಲ್ಲಿ ಹೇಗೆ, ಈಚ್ ಈವನ್ ನಂಬರ್ ಈಸ್ ಅಬ್ಟೈನ್ಡ್ ಬೈ ಆ್ಯಡಿಂಗ್ 2 ಟು ದ ಪ್ರೀವಿಯಸ್ ಈವನ್ ನಂಬರ್. 0ಗೆ 2 ಕೂಡಿದ್ವಿ, 2 ಸಿಕ್ತು. ಈ 2ಗೆ 2 ಸೇರಿಸ್ತಾ ಹೋಗಿ, ಆವಾಗ ನಮಗೆ ಈವನ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ರೂಲ್ ಏನು ಅಂತಂದರೆ 2n. ಆಮೇಲೆ ಏನು ನೋಡಿ, ಎವ್ರಿ ಈವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 2. ಅಂದರೆ ಅದನ್ನೇ ಆಗಲೇ ಹೇಳಿದ್ನಲ್ವ, 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುವಂಥ ನಂಬರ್ಸ್ ಎಲ್ಲ ಈವನ್ ನಂಬರ್ಸ್. ನೆಕ್ಸ್ಟ್ ಬರುತ್ತೆ ಟ್ರೈಆ್ಯಂಗ್ಯುಲರ್ ನಂಬರ್ಸ್. ಟ್ರೈಆ್ಯಂಗ್ಯುಲರ್ ನಂಬರ್ಸ್ ಆರ್ ಫಾರ್ಮ್ಡ್ ಬೈ ಅರೇಂಜಿಂಗ್ ಡಾಟ್ಸ್ ಇನ್ ದ ಶೇಪ್ ಆಫ್ ಟ್ರಯಾಂಗಲ್. ಅಂದರೆ ಇದು ಏನಿಲ್ಲ, ಈಸಿ. 1 ಡಾಟಿಗೆ 1 ಅಂತ ಕೊಟ್ಕೊತೀವಿ. ಟ್ರೈಆ್ಯಂಗಲ್ ಆಗಬೇಕು ಅಂದರೆ ಎಷ್ಟು ಡಾಟ್ಸ್ ಬೇಕು? 3 ಡಾಟ್ಸು. ಕಂಟಿನ್ಯೂ ಮತ್ತೆ 1 ಡಾಟ್ಸ್ ಕೊಟ್ಟಾದಮೇಲೆ, ಆ ಡಾಟ್ ಕೊಟ್ಟಾದಮೇಲೆ ಇಲ್ಲಿಗೆ ಏನಂತಂದರೆ ಇದನ್ನು ಟ್ರೈಆ್ಯಂಗುಲರ್ ಮಾಡಬೇಕು. ಆವಾಗ ನಾವು ಮೇಲೆರಡು ಮತ್ತೆ ಹೀಗಿರ್ತೀವಿ, ಆವಾಗ 6 ಆಯಿತು. ನೆಕ್ಸ್ಟ್ 1 ಡಾಟನ್ನು ಆ್ಯಡ್ ಮಾಡ್ತೀವಿ, ಟ್ರೈಆ್ಯಂಗಲ್ ಕಂಪ್ಲೀಟ್ ಮಾಡ್ತೀವಿ, ಆವಾಗ 10 ಆಯಿತು. ನೋಡಿ ಸೀಕ್ವೆನ್ಸ್ ಏನು ಸಿಗುತ್ತೆ, 1 ಆಮೇಲೆ 2 ಆ್ಯಡ್ ಮಾಡ್ತೀವಿ, 3 ಸಿಕ್ತು. 3ಗೆ 3 ಆ್ಯಡ್ ಮಾಡ್ತೀವಿ, 6 ಸಿಕ್ತು. ಆಮೇಲೆ 6ಗೆ 4, 1 2 3 4 5 6 ಹೀಗೆ ಆ್ಯಡ್ ಮಾಡ್ತಾ ಹೋದಂಗೆ
ಟ್ರಯಾಂಗ್ಯುಲರ್ ನಂಬರ್ ಸಿಗುತ್ತೆ. ರೂಲ್ ಏನಂತಂದರೆ Tn ಈಕ್ವಲ್ಸ್ ಟು n ಇಂಟು ಬ್ರಕೆಟ್ n+1/2. ನೋಡಿ 1 ಹಾಕಿದಾಗ ಏನು ಸಿಗುತ್ತೆ, 1 ಇಂಟು ಬ್ರಕೆಟ್ 1+1/2, 1+1 2, ಈ ಟು ಕ್ಯಾನ್ಸಲ್, 1 ಆನ್ಸರ್. 2 ಹಾಕಿದಾಗ 2 ಇಂಟು ಬ್ರಕೆಟ್ 2+1 2, 2+1 3, ಈ ಟು ಕ್ಯಾನ್ಸಲ್, 3 ಸಿಕ್ತು. ಹೀಗೆ ಕಂಟಿನ್ಯೂ ಸಿಗ್ತಾ ಹೋಗುತ್ತೆ. ದಿ ಸಮ್ ಆಫ್ ಫಸ್ಟ್ n ಕೌಂಟಿಂಗ್ ನಂಬರ್ಸ್ ಗಿವ್ಸ್ ದ nth ಟ್ರಯಾಂಗ್ಯುಲರ್ ನಂಬರ್. ಟ್ರಯಾಂಗ್ಯುಲರ್ ನಂಬರನ್ನು ಇನ್ನೂ ಒಂದು ರೀತಿ ಕಂಡುಹಿಡಿಬೋದು. ಹೇಗೆ, 1 ಈಕ್ವಲ್ಸ್ ಟು 1, ಇದನ್ನೇನು ಮಾಡೋಂಗಿಲ್ಲ. 1ಗೆ 2 ಸೇರಿಸ್ತಾ ಹೋಗಿ 3 ಆಯಿತು. ಮತ್ತು ಈ 3 ಸೇರಿಸಿ 6 ಸಿಗುತ್ತೆ. ಆಮೇಲೆ 1 2 3 ಆಯಿತಾ, 1 2 3 4 10 ಸಿಗುತ್ತೆ. 1 2 3 4 5 ಅದರೇನು, ಕೌಂಟಿಂಗ್ ನಂಬರ್ಸನ್ನು ಈ ರೀತಿ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಟ್ರಯಾಂಗ್ಯುಲರ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರುತ್ತೆ ಸ್ಕ್ವೇರ್ ನಂಬರ್ಸ್. ಸ್ಕ್ವೇರ್ ನಂಬರ್ಸ್ ಅಂದರೆ ಅದು ಏನಾಗಬೇಕು, ಈ ರೀತಿ ಸ್ಕ್ವೇರ್ ಆಗಬೇಕು, ಸ್ಕ್ವೇರ್ ಫಾರ್ಮ್ ಆಗಬೇಕು ಅಂಥ ನಂಬರಿಗೆ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ನಂಬರ್ಸ್ ಅಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ಎ ನಂಬರ್ ಬೈ ಇಟ್ ಸೆಲ್ಫ್. 1 1 ज़ा 1, 2 2 ज़ा 4, 3 3 ज़ा 9, 4 4 ज़ा 16, 5 5 ज़ा 25, 6 6 ज़ा 36. ಹೇಗೆ ಇದು ಆಗುತ್ತೆ, ಇದು 1 ಅಂತ ಕನ್ಸಿಡರ್ ಮಾಡ್ತೀವಿ. 2 2 ज़ा 4, ನೋಡಿ ಇದು ಒಂದು ಏನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ನಂಬರನ್ನು ಏನು ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ. ಆವಾಗ ಸ್ಕ್ವೇರ್ ಹೆಂಗಾಗುತ್ತೆ, ಈ ರೀತಿ ಆಗುತ್ತೆ. ಅದಕ್ಕೆ ಇದು 3 3 ज़ा 9 ಸಿಗುತ್ತೆ. ಇದೇ ಮತ್ತು ಬೇರೆ ಹೇಗೆ ಸಿಗುತ್ತೆ ಈ ಏನಿವು ಸ್ಕ್ವೇರ್ ನಂಬರ್ಸ್ ಅಂದರೆ, ದ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಸ್ಕ್ವೇರ್ ನಂಬರ್ಸ್ ಈಸ್ 4ಅಲ್ಲಿ 1 ಕಳೀರಿ 3 ಸಿಗುತ್ತೆ, 9ಅಲ್ಲಿ ಈ 4 ಕಳೀರಿ 5 ಸಿಗುತ್ತೆ, 16ಅಲ್ಲಿ 9 ಕಳೀರಿ. ಅಂದರೆ ಇವು ಎಲ್ಲ ಏನಂತಂದರೆ ಸ್ಕ್ವೇರ್ ನಂಬರ್ಸು. ಅದರಲ್ಲಿ ಅವನ್ನೇ ಅಂದರೆ 1 ಕಳಿತೀವಿ 3 ಸಿಕ್ತು, 9ನಲ್ಲಿ ಈ 4 ಕಳಿತೀವಿ 5 ಸಿಕ್ತು, 16ನಲ್ಲಿ 9 ಕಳಿತೀವಿ 7. ಅಂದರೆ ಏನು ಸಿಗ್ತಾ ಇದೆ ನಮಗೆ, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಸಿಗ್ತಾ ಇದೆ. ಅಥವಾ ಇವನ್ನೇ ನಾವು ಆ್ಯಡ್ ಮಾಡ್ತಾ ಹೋದರೆ ಏನು ಸಿಗುತ್ತೆ, ಇಫ್ ವಿ ಆ್ಯಡ್ ಆಡ್ ನಂಬರ್ಸ್ 1 ಹಾಗೆ 1 + 3 4, 1 + 3 + 5 9 ಸಿಗುತ್ತೆ. ಅಂದರೆ ಆಡ್ ನಂಬರ್ಸ್, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸನ್ನು ಆ್ಯಡ್ ಮಾಡ್ತಾ ಹೋದಂಗೆ ನಮಗೆ ಸ್ಕ್ವೇರ್ ನಂಬರ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಕ್ಯೂಬ್ ನಂಬರ್ಸ್ ಅಂದರೆ ಸೇಮ್ ನಂಬರನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಸಿಗುವಂಥದ್ದು. 1 1 ज़ा 1, 1 1 ज़ा 1, 2 2 ज़ा 4, 4 2 ज़ा 8. 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 1 8 27 64 125 ಸಿಗುತ್ತೆ. ರೂಲ್ ಏನು, n ಟು ದಿ ಪವರ್ 3, n ಇಂಟು ಅಂತ ಮಾಡ್ತೀವಿ. ವಿ ಕ್ಯಾನ್ ಗೆಟ್ ಕ್ಯೂಬ್ ನಂಬರ್ಸ್ ಬೈ ಆ್ಯಡಿಂಗ್ ಆಡ್ ನಂಬರ್ಸ್ ಇನ್ ದಿಸ್ ವೇ. ಆಗಲೇ ಆಡ್ ನಂಬರನ್ನು ಆ್ಯಡ್ ಮಾಡಿದಾಗ ಸ್ಕ್ವೇರ್ ನಂಬರು ಸಿಕ್ಕಿತ್ತು. ಆದರೆ ಇಲ್ಲಿನೂ ಕೂಡ ಆಡ್ ನಂಬರನ್ನು ಆ್ಯಡ್ ಮಾಡಬೇಕು. ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ವೇ ಏನಂತಂದರೆ, 1 ಕ್ಯೂಬ್ 1 ಸಿಕ್ತು, 2 ಕ್ಯೂಬ್ ಹೆಂಗೆ ಸಿಗುತ್ತೆ ಅಂದರೆ, ಈ 1 ಆದಮೇಲೆ ನೆಕ್ಸ್ಟ್ ಆಡ್ ನಂಬರ್ ಯಾವುದು 3, ಮತ್ತು ಅದರ ನೆಕ್ಸ್ಟ್ ಆಡ್ ನಂಬರ್ 5, ಇವೆರಡನ್ನು ಸೇರಿಸಿದಾಗ 8. ಈಗ 5 ಆದಮೇಲೆ ನೆಕ್ಸ್ಟ್ ಆಡ್ ನಂಬರ್ ಯಾವುದು 7, ಅದನ್ನು ತೊಗೋಬೇಕಿಲ್ಲಿ. ಆಮೇಲೆ 3 ಕಾನ್ಸಿಕ್ಯೂಟಿವ್ ನಂಬರನ್ನು ಕೊಡಬೇಕು 27. ಈ 11 ಆದಮೇಲೆ ಯಾವ್ದು ಸಿಗುತ್ತೆ ಅದು, ಆಮೇಲೆ ನೆಕ್ಸ್ಟ್ 4 ತೊಗೊಂಡಾಗ 64 ಆಯಿತಾ. ಇಲ್ಲಿ 19 ಆಗಿತ್ತು, ಆಮೇಲೆ 21 ಆಡ್ ನಂಬರು, ಅದರಿಂದ 5 125. ಹೀಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಇದರಿಂದ ನಮಗೆ ಏನು ಸಿಗ್ತವೆ, ಕ್ಯೂಬ್ ನಂಬರ್ಸು ಸಿಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಪವರ್ಸ್ ಆಫ್ 2 ಅಂತಂದರೆ 2ರ ಘಾತಾಂಕಗಳು, 2ರ ಘಾತಗಳು. ಅಂದರೆ ಇದು ಏನಿಲ್ಲ, ಸಿಂಪಲ್ಲು 2ರ ಘಾತ 0, 2ರ ಘಾತ 1, 2ರ ಘಾತ 2, 2ರ ಘಾತ 3 ಹಾಗೆ ಇನ್ಫಿನಿಟಿವರೆಗೂ ಹೋಗುತ್ತೆ. ಯಾವುದೇ ಒಂದು ಸಂಖ್ಯೆಗೆ ಘಾತ 0 ಆಗಿದ್ದರೆ ಅದ್ರ ಬೆಲೆ 1. ಹಾಗೆ 2ರ ಘಾತ 1 ಅಂದರೆ 2, 2ರ ಘಾತ 2 ಅಂದರೆ 2ಅನ್ನು 2 ಸಾರಿ ಗುಣಿಸ್ಬೇಕು ಅಂತ ಅರ್ಥ, 2 × 4. 2ರ ಘಾತ 3 ಅಂದರೆ 2ಅನ್ನು 3 ಸಾರಿ ಗುಣಿಸ್ಬೇಕು, 8. 2ರ ಘಾತ 4 ಅಂದರೆ 2ಅನ್ನು 4 ಸಾರಿ 16, 2ಅನ್ನು 5 ಸಾರಿ 32. ಹೀಗೆ ಸಿಗ್ತಾ ಹೋಗುತ್ತೆ. ಸೇಮ್ ಹಾಗೆ ಪವರ್ಸ್ ಆಫ್ 3 ನೋಡಿ, ಇದನ್ನು ಅಷ್ಟೇ 3 ಟು ದಿ ಪವರ್ 0, 3 ಟು ದಿ ಪವರ್ 1, 3 ಟು ದಿ ಪವರ್ 2 ಮಾಡ್ತಾ ಹೋಗಬೇಕು. ಈ ನಂಬರ್ಸ್ 9, 3 ಟು ದಿ ಪವರ್ 3 ಅಂದರೆ 27, 3 ಟು ದಿ ಪವರ್ 4 ಅಂದರೆ 81, 3 ಟು ದಿ ಪವರ್ 5 243. ಈ ರೀತಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರುತ್ತೆ ಹೆಕ್ಸಾಗೋನಲ್ ನಂಬರ್ಸ್.
ಹೆಕ್ಸಾಗಾನ್ ಆಗಬೇಕು ಅಂದರೆ ಫಸ್ಟ್ 1 ಈ ರಂಗೋಲಿ ಇಡೋಕ್ಕೆ ಚುಕ್ಕಿ ಇಡ್ತೀವಲ್ಲ ಆ ಥರ ಇದು ನೋಡಿ, ಈ ರೀತಿ ಇಟ್ಟು ಹೆಕ್ಸಾಗೋನ್ ಆಗುತ್ತೆ. ಎಷ್ಟು ನಂಬರ್ಸ್ ಬೇಕಾ, ಎಷ್ಟು ಡಾಟ್ಸ್ ಬೇಕಾಯಿತು? 7. ನೆಕ್ಸ್ಟ್ ಇದಕ್ಕೆ 2 ನಂಬರ್ಸನ್ನು ಜಾಸ್ತಿ, 2 ಡಾಟ್ಸನ್ನು ಜಾಸ್ತಿ ಮಾಡ್ತೀವಿ ಇಲ್ಲಿ. ಆವಾಗ ಈ ರೀತಿ 2 ಹೆಕ್ಸಾಗಾನ್ಸು ಆಗ್ತವೆ. ಆವಾಗ ಡಾಟ್ಸ್ ಎಷ್ಟಾಯಿತು? 19 ಡಾಟ್ಸ್ ಆಯಿತು. ನೆಕ್ಸ್ಟ್ ಮತ್ತೆ 2 ಎಕ್ಸ್ಟ್ರಾ ಮಾಡ್ತೀವಿ, ಇನ್ನು 1 ಇಲ್ಲಿ. ಆವಾಗ ಏನು ಸಿಗುತ್ತೆ? ಯಾಕೆ 2 ಅಂತಂದರೆ ಈ ಕಡೆ 1 ಈ ಕಡೆ 1, ಈ ಕಡೆ 1 ಎಕ್ಸ್ಟ್ರಾ ಮತ್ತು ಈ ಕಡೆ 1 ಎಕ್ಸ್ಟ್ರಾ ಮಾಡ್ತೀವಿ. ಆವಾಗ 1 2 3 ಹೆಕ್ಸಾಗಾನ್ಸ್ ಸಿಗುತ್ತೆ. ಇವೆಷ್ಟು ಡಾಟ್ಸು? 37 ಆಗ್ತವೆ. ಹೇಗೆ ಸಿಗುತ್ತೆ ಇದು ನೋಡ್ರಿ, ಇದು ಹೆಕ್ಸಾಗಾನ್ಸ್ ಹಿಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, 61 ಡಾಟ್ಸು ಸಿಗುತ್ತೆ. ಇದರಲ್ಲಿರೋ ಪ್ಯಾಟರ್ನ್ ಏನು? 1ಗೆ 1 ಹಾಗೆ ಇಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ 6 ಟೇಬಲ್ ಆ್ಯಡ್ ಮಾಡ್ತಾ ಹೋಗಬೇಕು. ಈ 1ಗೆ 6 ಸೇರಿಸಿದ್ವಿ 7, ಈ 7 ಬರ್ಕೊಂಡು 6 2s 12 ಕೂಡಿಸ್ಬೇಕು, ಆವಾಗ 19. ಈ 19 ಬರ್ಕೊಂಡು 6 3s 18 37, ಈ 37 ಬರ್ಕೊಂಡು 6 4s 24 61. ಈ ರೀತಿ ಹೆಕ್ಸಾಗೋನಲ್ ನಂಬರ್ಸು ಸಿಗುತ್ತೆ. ಇವತ್ತು ಏನಂತಂದರೆ ನಾವು ಪ್ಯಾಟರ್ನ್ಸನ್ನು, ನಂಬರ್ ಸೀಕ್ವೆನ್ಸಸ್ಸನ್ನು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ಎಕ್ಸಸೈಸ್ ಇದ್ದಾವೆ, ಆ ಎಕ್ಸಸೈಸ್ಗಳಿಗೆ ಸೊಲ್ಯೂಷನ್ ಕಂಡು ಹಿಡಿಯೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.